ಜೀವನದಲ್ಲಿ ಉತ್ತಮ ಗುರಿ ಇರಬೇಕು. ಆ ಗುರಿ ತಲುಪಲು ಕಠಿಣ ಶ್ರಮ ನಮ್ಮದಾಗಿರಬೇಕು. ಜೀವನದಲ್ಲಿ ಏನಾದರೂ ಸಾಧಿಸಬೇಕು ಎಂಬ ಛಲ ಮನಸ್ಸಿನಲ್ಲಿದ್ದರೆ ಸಾಲದು. ಬದಲಿಗೆ ಸಾಧಿಸಿ ಸಮಾಜದಲ್ಲಿ ಒಬ್ಬ ಮಾದರಿ ವ್ಯಕ್ತಿಯಾಗಬೇಕು. ಆಗ ಪ್ರಶಸ್ತಿ, ಸನ್ಮಾನಗಳು ತಾವಾಗೇ ಹುಡುಕಿಕೊಂಡು ಬರುತ್ತವೆ. ಏಕೆ ಈ ಮಾತು ಹೇಳುತ್ತಿದ್ದೇನೆ ಎಂದು ನೀವು ಆಲೋಚಿಸುತ್ತಿರಬಹುದು. ಹೌದು, ಮಣಿಪಾಲ ಸಮೂಹ ಸಂಸ್ಥೆಗಳ ವತಿಯಿಂದ ಪ್ರತಿ ವರ್ಷ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವ ಗಣ್ಯ ವ್ಯಕ್ತಿಗಳನ್ನ ಗುರುತಿಸಿ ಹೊಸ ವರ್ಷದ ಪ್ರಶಸ್ತಿಯನ್ನ ನೀಡುತ್ತಿದ್ದಾರೆ. ಅದೇ ರೀತಿ ಈ ವರ್ಷವೂ ಕೂಡ 4 ದಿಗ್ಗಜರಿಗೆ ಈ ಪ್ರಶಸ್ತಿ ಲಭಿಸಿದೆ. ಯಾರು ಆ ಗಣ್ಯ ವ್ಯಕ್ತಿಗಳು, ಅವರು ಮಾಡಿರುವ ಸಾಧನೆಗಳು ಏನು ಎಂಬುದಾಗಿ ಕಾರ್ಯಕ್ರಮದ ಮೂಲಕ ತಿಳಿಯೋಣ. ಇದೇ ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ನ್ಯೂ ಇಯರ್ ಅವಾರ್ಡ್ 2022. ಪ್ರಶಸ್ತಿ, ಸನ್ಮಾನಗಳನ್ನು ಹಲವಾರು ಸಂಘ ಸಂಸ್ಥೆಗಳು ವಿಶೇಷ ಸಂದರ್ಭದಲ್ಲಿ ಕೊಡುತ್ತಾರೆ. ಆದರೆ ಮಣಿಪಾಲ ಸಮೂಹ ಸಂಸ್ಥೆಗಳ ವತಿಯಿಂದ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಕೈದಿರುವ ಗಣ್ಯ ವ್ಯಕ್ತಿಗಳನ್ನ ಗುರುತಿಸಿ ಪ್ರತಿ ವರ್ಷ ಹೊಸ ವರ್ಷದ ಪ್ರಶಸ್ತಿಯನ್ನ ಕೊಡುತ್ತಿದ್ದಾರೆ. ಕಳೆದ 81 ವರ್ಷಗಳಲ್ಲಿ ಸುಮಾರು 200ಕ್ಕೂ ಮಿಕ್ಕಿ ಸಾಧಕರಿಗೆ ಈ ಪ್ರತಿಷ್ಠಿತ ಪ್ರಶಸ್ತಿ ಸಂದಿರುವುದು ಈ ಪ್ರಶಸ್ತಿಯ ಘನತೆಯನ್ನ ತೋರಿಸುತ್ತದೆ. ಈ ಬಾರಿ 4 ಅಪ್ರತಿಮ ಗಣ್ಯರು ಈ ಪ್ರಶಸ್ತಿಯನ್ನು ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ. ಶಿಕ್ಷಣ ಕ್ಷೇತ್ರದಲ್ಲಿ ಹೆಸರುವಾಸಿಯಾಗಿರುವ ಸಂಸ್ಥೆ ಎಂದರೆ ಅದು ಮಣಿಪಾಲ ಸಮೂಹ ಸಂಸ್ಥೆ. ಸಾವಿರಾರು ವಿದ್ಯಾರ್ಥಿಗಳು ತಮ್ಮ ಉತ್ತಮ ಭವಿಷ್ಯವನ್ನು ಈ ವಿದ್ಯಾ ಸಂಸ್ಥೆಯಲ್ಲಿ ರೂಪಿಸಿಕೊಂಡಿದ್ದಾರೆ. ಬೇರೆ ಬೇರೆ ಜಿಲ್ಲೆ, ರಾಜ್ಯಗಳ ವಿದ್ಯಾರ್ಥಿಗಳು ಉನ್ನತ ವ್ಯಾಸಂಗಕ್ಕಾಗಿ ಮಣಿಪಾಲ ಶಿಕ್ಷಣ ಸಂಸ್ಥೆಗೆ ಆಗಮಿಸುತ್ತಾರೆ. ಇಲ್ಲಿ ಶಿಕ್ಷಣದ ಜೊತೆಗೆ ವಿವಿಧ ಶೈಕ್ಷಣಿಕ ಚಟುವಟಿಕೆಗಳಿಗೂ ಪ್ರಾಮುಖ್ಯತೆ ನೀಡುತ್ತಾ ಬಂದಿರುತ್ತಾರೆ. ಅಲ್ಲದೆ ಪ್ರತಿ ವರ್ಷವೂ ಸಮಾಜದ ಹಿರಿಯ ಸಾಧಕರನ್ನು ಗುರುತಿಸಿ ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡುತ್ತಾ ಬಂದಿರುತ್ತಾರೆ. 1941ರಲ್ಲಿ ಆಧುನಿಕ ಮಣಿಪಾಲದ ಶಿಲ್ಪಿ ಡಾಕ್ಟರ್ TMA ಪೈಗಳಿಂದ ಪ್ರಾರಂಭಿಸಿದ ಈ ಹೊಸ ವರ್ಷದ ಪ್ರಶಸ್ತಿಯು ನಿರಂತರವಾಗಿ ಸಾಧಕರನ್ನು ಗುರುತಿಸುತ್ತಾ ಬಂದಿದೆ. ಮಣಿಪಾಲ್ ಅಕಾಡೆಮಿ ಆಫ್ ಜನರಲ್ ಎಜುಕೇಷನ್, ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್, ಮಣಿಪಾಲ್ ಎಜುಕೇಷನ್ ಆ್ಯಂಡ್ ಮೆಡಿಕಲ್ ಗ್ರೂಪ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಮತ್ತು ಮಣಿಪಾಲ್ ಮೀಡಿಯಾ ನೆಟ್ವರ್ಕ್ ಲಿಮಿಟೆಡ್ ವತಿಯಿಂದ ಕೊಡಲ್ಪಟ್ಟ 2022ನೇ ಸಾಲಿನ ಹೊಸ ವರ್ಷದ ಪ್ರಶಸ್ತಿಗೆ ಟಾಟಾ ಸನ್ಸ್ ಪ್ರೈವೇಟ್ ಲಿಮಿಟೆಡ್ನ ನಿರ್ದೇಶಕರು ಭಾಸ್ಕರ್ ಭಟ್, ಮಾಹೆ ಬೆಂಗಳೂರು ಕ್ಯಾಂಪಸ್ ಇದರ ಸಹಕುಲಪತಿ ಡಾಕ್ಟರ್ ಪ್ರಜ್ಞಾ ರಾವ್, ಹೆಸರಾಂತ ಯಕ್ಷಗಾನ ಕಲಾವಿದ ತೀರ್ಥಹಳ್ಳಿ ಗೋಪಾಲ್ ಆಚಾರ್ಯ, ಮುಂಬೈನ ಪ್ರಸಿದ್ಧ ಸಂಜೀವನಿ ಆಸ್ಪತ್ರೆಯ ವೈದ್ಯಕೀಯ ನಿರ್ದೇಶಕರಾದ ಡಾಕ್ಟರ್ ಸುರೇಶ್ ಎಸ್ ರಾವ್ ಅವರು ಭಾಜನರಾಗಿದ್ದಾರೆ. ಅಕಾಡೆಮಿ ಆಫ್ ಜನರಲ್ ಎಜುಕೇಷನ್ನ ಅಧ್ಯಕ್ಷರು ಮತ್ತು ಮಾಹೆಯ ಸಹಕುಲಾಧಿಪತಿಯಾದ ಡಾಕ್ಟರ್ HS ಬಲ್ಲಾಳ್ ಅವರು ವೇದಿಕೆಯಲ್ಲಿರುವ ಅತಿಥಿಗಳಿಗೆ ಸ್ವಾಗತ ಕೋರಿದರು. Thus, keeping in tradition with our time-honored tradition since 1941, we have assembled here today to honor the lifetime achievements of 4 extraordinary individuals. The tradition established by the founder of Manipal Group, the late Dr. TMA Pai, honors such service-minded, selfless individuals to usher in New Year and laid the tradition which is being observed even to this day. Sponsored by the Academy of General Education, Manipal Academy of Higher Education, Manipal Education and Media Group,
and the Manipal media networks. The honor is restricted to illustrious persons of the erstwhile undivided South Kannada district, currently Udupi and Dakshina Kannada districts, who have rendered outstanding service. The award also is to recognize those who, though residing outside these districts, have distinguished themselves by their dedicated service to these districts. It's only to pay society's tribute to such dedicated persons that this program is being continued even today with great fervor. I'm immensely happy that we have in our midst today 4 distinguished persons whom we are going to honor with the conferment of the 2022 New Year Awards. The first of the 4 recipients is Mr. Bhaskar Bhatt. The second recipient is our own person, Dr. Prajna Rao, Pro Vice Chancellor, Bangalore campus. The third of our recipient today is Sri Tirthalli Gopalacharya. Last but not the least of our recipients is Dr. Suresh Rao, who hails from Katil. We have with us Mrs. Vasanti Pai, First Lady of Manipal Group of Institutions, Mr. Satish U. Pai, Managing Director, Manipal Media Network Limited, and also Vice President of Academy of General Education, Dr. Ranjan Pai, Chairman MEMG, President Mahe Trust, and Registrar of Academy of General Education, who you can see him through the screen, is joined us online. Lieutenant General Venkatesh, my Vice Chancellor of Mahe, a cordial welcome to all of you. ಸಾವಿರದ 22ನೇ ಸಾಲಿನ ಹೊಸ ವರ್ಷದ ಪ್ರಶಸ್ತಿಗೆ ಭಾಜನರಾದವರಲ್ಲಿ ಓರ್ವರು ಭಾಸ್ಕರ್ ಭಟ್ ತಮ್ಮ ಅಗಾಧ ವ್ಯಾವಹಾರಿಕ ಜ್ಞಾನದ ಮೂಲಕ ಟಾಟಾ ಸಂಸ್ಥೆಗಳ ಅಂಗಸಂಸ್ಥೆ ಟೈಟಾನ್ ಕಂಪನಿಯ ಆಡಳಿತ ನಿರ್ದೇಶಕರಾಗಿ ಹಾಗೂ ಟಾಟಾ ಸಂಸ್ಥೆಗಳಲ್ಲಿ ಇನ್ನಿತರ ಹುದ್ದೆಗಳನ್ನು ನಿರ್ವಹಿಸಿ ಸಂಸ್ಥೆಯ ಏಳಿಗೆಗೆ ತನ್ನದೇ ಆದ ಕೊಡುಗೆಯನ್ನ ನೀಡಿದ್ದಾರೆ. Do we allow ourselves to be shocked by the future? Or do we wish to shock the future? This was one of the questions Bhaskar Bhatt posed at his team, who unconditionally believes in the power of collective thinking. ಸಾವಿರದ 1928ರಲ್ಲಿ ಭಾಸ್ಕರ್ ಭಟ್ ರವರು ಗೋದ್ರೇಜ್ ಮತ್ತು ಬಾಯ್ಸಿ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಯಲ್ಲಿ ಟ್ರೈನಿಯಾಗಿ ವೃತ್ತಿ ಜೀವನವನ್ನು ಪ್ರಾರಂಭಿಸಿದರು. ಗೋದ್ರೇಜ್ ಕಂಪನಿಯಲ್ಲಿ 5 ವರ್ಷಗಳ ಕಾಲ ಕೆಲಸ ಮಾಡಿದ ನಂತರ ಟಾಟಾ ಕಂಪನಿಗೆ ಸೇರುತ್ತಾರೆ. ಅದರ ನಂತರ ಟೈಟಾನ್ ಕಂಪನಿ ಲಿಮಿಟೆಡ್ನೊಂದಿಗೆ ಸಂಬಂಧ ಹೊಂದಿದ್ದರು. ಟೈಟಾನ್ ಕಂಪನಿ ಭಾಸ್ಕರ್ ಭಟ್ ರವರ ನಾಯಕತ್ವದಲ್ಲಿ ಅದರ ಬಂಡವಾಳವನ್ನು ವಿಸ್ತರಿಸಿತು. ಸಂಸ್ಥೆಯ ಏಳಿಗೆಗೆ ತನ್ನದೇ ಕೊಡುಗೆಯನ್ನು ನೀಡಿದವರು ಭಾಸ್ಕರ್ ಭಟ್. ಇವರು ಟಾಟಾ ಸನ್ಸ್ ಪ್ರೈವೇಟ್ ಲಿಮಿಟೆಡ್, ಟೈಟಾನ್ ಕಂಪನಿ, ಟ್ರೆಂಟ್ನ ನಿರ್ದೇಶಕರಾಗಿದ್ದರು ಹಾಗೂ ಬೋರ್ಡ್ ಆಫ್ ರ್ಯಾಲಿಸ್ ಇಂಡಿಯಾ ಮತ್ತು ಟಾಟಾ SIAನ ಚೇರ್ಮನ್ ಕೂಡ ಆಗಿದ್ದಾರೆ. ಕಠಿಣ ಪರಿಶ್ರಮದಿಂದ ಸಾಧನೆಯ ಶಿಖರ ಏರಿರುವ ಭಾಸ್ಕರ್ ಭಟ್ ಅವರಿಗೆ ಹೊಸ ವರ್ಷದ ಪ್ರಶಸ್ತಿ ಲಭಿಸಿರುವುದು ಹೆಮ್ಮೆಯ ಸಂಗತಿ. ಈ ಪ್ರಶಸ್ತಿಯನ್ನು ಭಾಸ್ಕರ್ ಭಟ್ ಇವರಿಗೆ ಮಣಿಪಾಲ್ ಮೀಡಿಯಾ ನೆಟ್ವರ್ಕ್ನ ಕಾರ್ಯನಿರ್ವಾಹಕ ಅಧ್ಯಕ್ಷರಾಗಿರುವ ಟಿ ಸತೀಶ್ ಯು ಪೈ, ಮಾಹೆ ಸಹಕುಲಾಧಿಪತಿ ಡಾಕ್ಟರ್ HS ಬಲ್ಲಾಳ್ ಪ್ರದಾನಿಸಿದರು. ಪ್ರಶಸ್ತಿ ಸ್ವೀಕರಿಸಿದ ಬಳಿಕ ಭಾಸ್ಕರ್ ಭಟ್ ರವರು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು ಮತ್ತು ಕಠಿಣ ಪರಿಶ್ರಮದಿಂದ ಹೇಗೆ ವೃತ್ತಿ ಜೀವನದಲ್ಲಿ ಯಶಸ್ವಿಯಾಗಲು ಸಾಧ್ಯ ಎಂಬುದನ್ನು ಕೂಡ ಹಂಚಿಕೊಂಡರು.
Well, it's a matter of great pride, of course, very honorable award to receive. But more than that, it's also a very humbling experience that I have joined a very large galaxy of stars from this area who have received the award in the past 80 years. I mean, the likes of Vyasaraya Ballal and Rajagopal Achar and Shivram Karanth, Dr. H.S. Ballal, both of them, Sudarshan Ballal and so on. I mean, to be compared and to sit in the same place itself is a great honor. So it feels extremely good, and I think these are moments which you don't plan for. I think hard work never fails any person in life. Whether you reach the pinnacle of success or you don't succeed, but you'll never fail. If you have the ability to work hard, you will never fail. That I can guarantee. But if you have hard work, ability to work hard, if you have talent, if you have commitment, and you have a lot of good fortune, the Almighty smiling on you, then you will rise and rise and rise. It's been a long career, and I never even thought that I'd reach where I have reached today. But all I can say is that it started with wanting to excel at whatever you do, and that is I think a quality of people from this area. As I spoke, whether it was my father or my grandfather, it was just the desire to do a good job every day. And I would only say that excellence every day takes you forward. Whether it takes you higher is left to you. I think all companies recognize talent and recognize hard work and recognize commitment. Today, there are two kinds of companies which hire people based on their talent alone and their skill alone, and they almost buy talent. There are other groups like the Tata Group which recognize the human qualities of people, and so both kinds of companies are there. And the top management and the leadership promotes people, certainly in the Tata Group, who show commitment, who show ethical values, who show integrity, and of course all the other qualities of good business. So in the Tata Group, we are known for that, which is integrity, trust, and following a certain code of conduct. ಈ ಬಾರಿಯ ಹೊಸ ವರ್ಷದ ಪ್ರಶಸ್ತಿಗೆ ಭಾಜನರಾದ ಮಹಿಳಾ ಸಾಧಕಿ ಡಾಕ್ಟರ್ ಪ್ರಜ್ಞಾ ರಾವ್. ಮಣಿಪಾಲದ ಕಸ್ತೂರ್ಬಾ ಮೆಡಿಕಲ್ ಕಾಲೇಜು ರೂಪಿಸಿದ ಶ್ರೇಷ್ಠ ವೈದ್ಯಕೀಯ ಶಿಕ್ಷಣ ತಜ್ಞರಲ್ಲಿ ಡಾಕ್ಟರ್ ಪ್ರಜ್ಞಾ ರಾವ್ ಕೂಡ ಒಬ್ಬರು. ಈ ಬಾರಿಯ ಪ್ರಶಸ್ತಿ ಸ್ವೀಕರಿಸಿದ 4 ಗಣ್ಯ ವ್ಯಕ್ತಿಗಳಲ್ಲಿ ಇವರು ಕೂಡ ಒಬ್ಬರಾಗಿದ್ದಾರೆ. Optimizing the power of instructional design in the age of digital learning, Prajna Rao saw the potential in MedAce. ಫೆಬ್ರವರಿ 28, 1961ರಲ್ಲಿ ಜನಿಸಿದ ಡಾಕ್ಟರ್ ಪ್ರಜ್ಞಾ ರಾವ್ ಅದ್ಭುತ ಶೈಕ್ಷಣಿಕ ದಾಖಲೆಗಳನ್ನು ಹೊಂದಿದ್ದಾರೆ. ಬಾಂಬೆಯ ಗ್ರ್ಯಾಂಡ್ ಮೆಡಿಕಲ್ ಕಾಲೇಜಿನಲ್ಲಿ ಎಂಬಿಬಿಎಸ್ ಪದವಿಯನ್ನು ಪಡೆಯುತ್ತಾರೆ. ತದನಂತರದಲ್ಲಿ ಮಣಿಪಾಲದ ಕಸ್ತೂರ್ಬಾ ವೈದ್ಯಕೀಯ ಕಾಲೇಜಿನಲ್ಲಿ ಬಯೋಕೆಮಿಸ್ಟ್ರಿ ವಿಶೇಷ ವಿಷಯವಾಗಿ ಸ್ನಾತಕೋತ್ತರ ಕೋರ್ಸ್ ಮತ್ತು ಎಂಡಿ ಪದವಿ ಪಡೆಯುತ್ತಾರೆ.
ಅತ್ಯುತ್ತಮ ಶೈಕ್ಷಣಿಕ ಹಿನ್ನೆಲೆಯೊಂದಿಗೆ ಡಾಕ್ಟರ್ ಪ್ರಜ್ಞಾರಾವ್ ಅವರು 2015ರಲ್ಲಿ ಮಣಿಪಾಲದ ಕೆಎಂಸಿಯ ಅಸೋಸಿಯೇಟ್ ಡೀನ್ ಮತ್ತು 2017ರಲ್ಲಿ ಡೀನ್, 2015ರಲ್ಲಿ ವೈದ್ಯಕೀಯ ಶಿಕ್ಷಣ ವಿಭಾಗದ ಮುಖ್ಯಸ್ಥರು ಮತ್ತು 2021ರಲ್ಲಿ ಬಯೋಕೆಮಿಸ್ಟ್ರಿ ಮುಖ್ಯಸ್ಥರಾದರು. ಮಹಿಳೆ ಮನಸ್ಸು ಮಾಡಿದರೆ ಏನು ಬೇಕಾದರೂ ಸಾಧಿಸಬಹುದು ಎನ್ನುವುದಕ್ಕೆ ಡಾಕ್ಟರ್ ಪ್ರಜ್ಞಾರಾವ್ ಅವರೇ ಸಾಕ್ಷಿ. ಇನ್ನು ಹಲವಾರು ವಿಶಿಷ್ಟ ಸಾಧನೆಗಳು ಡಾಕ್ಟರ್ ಪ್ರಜ್ಞಾರಾವ್ ಅವರದಾಗಿದೆ. ಇಷ್ಟೆಲ್ಲ ಸಾಧನೆಗಳು ಮಾಡಿರುವ ಇವರಿಗೆ ಹೊಸ ವರ್ಷದ ಪ್ರಶಸ್ತಿ ನೀಡುವುದರಲ್ಲಿ ಆಶ್ಚರ್ಯವೇನಿಲ್ಲ. ಪ್ರಸ್ತುತ ಮಾಹೆ ಬೆಂಗಳೂರು ಕ್ಯಾಂಪಸ್ನ ಸಹಕುಲಪತಿಯಾಗಿ ಸೇವೆ ಸಲ್ಲಿಸುತ್ತಿರುವ ಇವರಿಗೆ ಮಾಹೆ ಟ್ರಸ್ಟ್ನ ಟ್ರಸ್ಟಿ ವಸಂತಿ ಆರ್ ಪೈ, ಕುಲಪತಿ ಲೆಫ್ಟಿನೆಂಟ್ ಜನರಲ್ ಡಾಕ್ಟರ್ ಎಂಡಿ ವೆಂಕಟೇಶ್ ಪ್ರಶಸ್ತಿ ಪ್ರದಾನಿಸಿದರು. ಪ್ರಶಸ್ತಿ ಸ್ವೀಕರಿಸಿದ ಸುಂದರ ಗಳಿಗೆಯನ್ನು ಮಹಿಳೆ ಒಂದು ಕ್ಷೇತ್ರದಲ್ಲಿ ಅಭಿವೃದ್ಧಿ ಸಾಧಿಸಲು ಎದುರಾಗುವ ಸವಾಲುಗಳನ್ನು ಹೇಗೆ ಎದುರಿಸಬೇಕು ಹಾಗೂ ತಮ್ಮ ವೃತ್ತಿ ಜೀವನದ ಅನುಭವವನ್ನು ಹಂಚಿಕೊಂಡರು. So I was very happy, of course, to receive the award. More important, it is a matter of pride that hard work is recognized, and also that we learn a lot along the way. All the new things that we learn, that also is recognized and appreciated. Success is always 1% inspiration and 99% perspiration. So hard work is the only way towards success. So whenever you work hard, you get lucky, and when you get lucky, there is success. While it is important for a woman to succeed, it is more important that a woman is seen as visibly succeeding. That means there should be visibility. People should see the success. When they see, other women also get inspired, they get motivated, and then they will also try to achieve, like role models when they see, that is important. Career experience has been very varied because I worked with so many universities. Each university had different career experiences, and when you put it all together, that's when you build an absolutely new experience for somebody else to learn from. So that was my career experience. ವ್ಯವಹಾರ ಕ್ಷೇತ್ರ ಮತ್ತು ಶಿಕ್ಷಣ ಕ್ಷೇತ್ರಗಳಲ್ಲಿ ಸಾಧನೆಗೈದಿರುವ ಇಬ್ಬರು ಸಾಧಕರ ಬಗ್ಗೆ ತಿಳಿದುಕೊಂಡ್ವಿ. ಹಾಗೆಯೇ ಈ ಪ್ರಶಸ್ತಿಗೆ ಭಾಜನರಾದ ಇನ್ನೋರ್ವರು ತೀರ್ಥಹಳ್ಳಿ ಗೋಪಾಲಾಚಾರ್ಯ. ಬಡಗುತಿಟ್ಟು ಯಕ್ಷಗಾನ ಕಂಡ ಅಪ್ರತಿಮ ಯಕ್ಷ ಕಲಾವಿದರು ಇವರು. ಯಕ್ಷ ವೇದಿಕೆಯ ಅಭಿಮನ್ಯು ಬಿರುದಾಂಕಿತ ಹೊಂದಿರುವ ತೀರ್ಥಹಳ್ಳಿ ಗೋಪಾಲ್ ಆಚಾರ್ಯರದ್ದು ಸರಳ ವ್ಯಕ್ತಿತ್ವ. ಕಲಾಕ್ಷೇತ್ರದಲ್ಲಿ ತಮ್ಮ ಸೇವೆಯನ್ನ ಗುರುತಿಸಿ ಮಣಿಪಾಲ ಸಮೂಹ ಸಂಸ್ಥೆಯವರು ಪ್ರಶಸ್ತಿಯನ್ನ ನೀಡಿದ್ದಾರೆ. ವೀರ ಅಭಿಮನ್ಯುವಿನ ಪಾತ್ರದಲ್ಲಿ ತೀರ್ಥಹಳ್ಳಿ ಗೋಪಾಲಾಚಾರ್ಯರು ಸಿಡಿಲಿನೆಂತೆರಗಿ ರಂಗಸ್ಥಳಕ್ಕೆ ಬಂದು ಕಣ್ಣಲ್ಲಿ ಕಣ್ಣಿಟ್ಟು ಹೀಗೆ ಕೇಳಿದರೆ, ಎದುರಿಗಿರುವ ಕೌರವನ ಪಾತ್ರಧಾರಿಯಷ್ಟೇ ಏಕೆ? ದ್ವಾಪರ ಯುಗದಿಂದ ಸ್ವತಃ ಕೌರವನೇ ಬಂದು ನಿಂತರೂ ಒಮ್ಮೆ ತಬ್ಬಿಬ್ಬಾಗುವುದರಲ್ಲಿ ಆಶ್ಚರ್ಯವೇನಿಲ್ಲ. ಯಕ್ಷಗಾನ ಅಭಿನಯದಲ್ಲಿ ಆ ಮಟ್ಟದ ಸಾಮರ್ಥ್ಯ, ಚೈತನ್ಯ, ಹುರುಪು, ಚುರುಕುತನ ಮತ್ತು ವೃತ್ತಿಪರತೆ ತೀರ್ಥಹಳ್ಳಿ ಗೋಪಾಲಾಚಾರ್ಯರದ್ದು. ಇವರು ರಂಗಸ್ಥಳದಲ್ಲಿ ಗೆಜ್ಜೆ ಕಟ್ಟಿ ಹೆಜ್ಜೆ ಹಾಕಿದರೆ ಎಂಥವರು ಕೂಡ ಬೆರಗಾಗುತ್ತಾರೆ. ವೇಷ ಹಾಕಿದರೆ 20ರ ಚಿರ ಯುವಕನಂತೆ ಕಾಣುವ ಗೋಪಾಲ್ ಆಚಾರ್ಯ ಅವರಿಗೆ ಯಕ್ಷಗಾನವೇ ಜೀವನ. ಪ್ರಾಥಮಿಕ ಶಿಕ್ಷಣದಲ್ಲೇ ವಿದ್ಯಾಭ್ಯಾಸಕ್ಕೆ ಪೂರ್ಣ ವಿರಾಮವನ್ನು ಹಾಕಿದ ಇವರ ಜ್ಞಾನ ಭಂಡಾರ ಎಂಥವರನ್ನೂ ಕೂಡ ನಿಬ್ಬೆರಗಾಗಿಸುತ್ತದೆ. ತೀರ್ಥಹಳ್ಳಿ ಎಂಬ ಪುಟ್ಟ ಗ್ರಾಮದಲ್ಲಿ ಜನಿಸಿದ ಇವರಿಗೆ ಯಕ್ಷಗಾನದಲ್ಲಿ ತೀರಾ ಆಸಕ್ತಿ. 1970ರಲ್ಲಿ ಯಕ್ಷಗಾನ ಕಲಾವಿದರಾಗಿ ಕ್ಷೇತ್ರವನ್ನು ಪ್ರವೇಶಿಸುತ್ತಾರೆ.
ರಂಜದಕಟ್ಟೆ, ನಾಗರಕೊಂಡಿ, ಗೋಳಿಗರಡಿ, ಸಾಲಿಗ್ರಾಮ, ಸಿರಸಿ ಪಂಚಲಿಂಗೇಶ್ವರ ತಂಡದಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಪೆರಡೂರು ಮೇಳದಲ್ಲಿ ಅತಿ ಹೆಚ್ಚು ವರ್ಷ ಸೇವೆ ಸಲ್ಲಿಸಿದ ಹೆಗ್ಗಳಿಕೆ ಗೋಪಾಲಾಚಾರ್ಯ ಅವರದ್ದು. ಯಕ್ಷಗಾನದಿಂದ ನಿವೃತ್ತರಾಗಿ 5 ವರ್ಷಗಳೇ ಕಳೆದರೂ ಮುಖದಲ್ಲಿನ ಯಕ್ಷಗಾನದ ಕಳೆ ಇನ್ನೂ ಮಾಸಿಲ್ಲ. ಕಲಾ ಕ್ಷೇತ್ರದಲ್ಲಿ ಇವರ ಸುದೀರ್ಘ ಸೇವೆಯನ್ನು ಗುರುತಿಸಿ ಹೊಸ ವರ್ಷದ ಪ್ರಶಸ್ತಿ ಲಭಿಸಿದೆ. ಡಾಕ್ಟರ್ ಎಚ್.ಎಸ್. ಬಲ್ಲಾಳ್, ಕುಲಸಚಿವ ಡಾಕ್ಟರ್ ನಾರಾಯಣ್ ಸಭಾಹಿತ್ ಪ್ರಶಸ್ತಿ ಪ್ರದಾನಿಸಿದರು. ಕರಾವಳಿಯ ಗಂಡು ಕಲೆ ಯಕ್ಷಗಾನದಲ್ಲಿ ಹೆಸರುವಾಸಿಯಾಗಿರುವ ಯಕ್ಷಗಾನ ಕಲಾವಿದ ಗೋಪಾಲ್ ಆಚಾರ್ಯ ಅವರು ತಮ್ಮ ಅನುಭವ, ಯಕ್ಷಗಾನದ ಮಹತ್ವವನ್ನು ಸೊಗಸಾಗಿ ನುಡಿದಿದ್ದಾರೆ. ಒಬ್ಬ ಕಲಾವಿದನಿಗೆ ಪ್ರಶಸ್ತಿ, ಸಮ್ಮಾನ, ಜನಪ್ರಿಯತೆ, ಕರತಾಡನ ಇದೆಲ್ಲವೂ ಅತ್ಯಂತ ಸ್ಫೂರ್ತಿದಾಯಕ. ಆದರೆ ಬಯಸಿದ ಕಲಾವಿದರಿಗೆಲ್ಲ ಸಿಗೋದಿಲ್ಲ ಅಷ್ಟು ಸುಲಭವಾಗಿ ಎನ್ನುವುದು ಸಾಮಾನ್ಯ ತಿಳುವಳಿಕೆ. ಯಾಕೆಂದರೆ ನನಗಿಂತಲೂ ವರ್ಷದಲ್ಲಿ ದೊಡ್ಡವರು ಇದ್ದಾರೆ, ಸಾಧಕರು ಇದ್ದಾರೆ, ಅಂಥವರಿಗೆ ಪ್ರಶಸ್ತಿಗಳು ಬರಲಿಲ್ಲ. ಅದು ನೋವಿನ ಸಂಗತಿ. ಆದರೂ ನಾನು ಹೇಳಿದ ವಿಷಯ ಸತ್ಯ. ಅದಕ್ಕೆಲ್ಲ ಯೋಗ ಬೇಕು, ಜನರ ಆಶಯ ಬೇಕು, ದೇವರ ದಯೆಯೂ ಬೇಕು. ಅತ್ಯಂತ ಖುಷಿ ಆಗ್ತಾಯಿದೆ. ನಾನು ಹುಟ್ಟಿನಿಂದ ತೀರ್ಥಹಳ್ಳಿಯವ, ಶಿವಮೊಗ್ಗ ಜಿಲ್ಲೆ. ಆದರೆ ನಮ್ಮ ತಂದೆಯವರು ಮೂಲತಃ ಪೆರಡೂರಿನವರು. ಸೌತ್ ಕೆನರಾ ಅಂದರೂ ಕೂಡ ಸಹಜವಾಗಿ ಯಕ್ಷಗಾನ. ಅದು ಇವರು ಅಂತಲ್ಲ, ಎಲ್ಲರೂ ವೃತ್ತಿ ಮಾಡದೇ ಇರ್ಬೋದು, ಆಸಕ್ತಿ ಇಲ್ಲದೇ ಇದ್ದವರು ಯಾರೂ ಇಲ್ಲ. ಹಾಗಾಗಿ ನಮ್ಮ ತಂದೆಯವರಿಗೆ ಹವ್ಯಾಸ ಎಲ್ಲವೂ ಗೊತ್ತಿತ್ತು. ಚಂಡೆ ಬಾರಿಸ್ತಿದ್ರು, ಮೃದಂಗ ಬಾರಿಸ್ತಿದ್ರು, ಪದ ಹೇಳ್ತಾಯಿದ್ರು. ಹಾಗಾಗಿ ಬಹುಶಃ ಒಂದು ಜಾತಿ ರಕ್ತಗುಣವಾಗಿಯೇ ಬಂತು ನನಗದು. ಮಹತ್ವ ಯಕ್ಷಗಾನದಲ್ಲಿ ಬಹಳ ಉಂಟು. ಜನರಿಗೆ ಪುರಾಣವನ್ನು ತಿಳಿಸಿಕೊಡ್ತದೆ, ಒಳ್ಳೆಯದೇ ಕೆಟ್ಟದ್ದನ್ನು ತಿಳಿಸಿಕೊಡ್ತದೆ. ಮತ್ತು ಗಂಡು ಕಲೆ ಅಂತ ಹೇಳ್ತಾರೆ. ಇನ್ನೂ ಒಂದು ವಿಶೇಷ ಅಂದರೆ ಬರೇ ಕನ್ನಡದಲ್ಲಿ ಮಾತ್ರ ಬಳಸಬಹುದಾದ ಕಲೆ ಯಾವುದು ಕೇಳಿದರೆ ಅದು ಯಕ್ಷಗಾನ ಕಲೆ ಮಾತ್ರ. ಈಗ ನೀವು ಎಲ್ಲ ನೋಡ್ತಾ ಇದ್ದೀರಲ್ಲ, ಟಿ ವಿಲಿ ನೋಡ್ತೀರಿ, ಎಷ್ಟು ಜಾತಿಯ ಕಲಾ ಪ್ರಕಾರಗಳುಂಟು. ಆದರೆ ಅದರಲ್ಲಿ ಬೇರೆ ಬೇರೆ ಭಾಷೆಗಳಲ್ಲಿ ಬೇಕಾದಷ್ಟು ಬಂದು ಹೋಗುತ್ತೆ. ಕನ್ನಡ ಅಲ್ಲದೆ ಬೇರೆ ಭಾಷೆ ಬರದಿರುವ ಕಲೆ ಯಾವುದು ಕೇಳಿದರೆ ಅದು ನಮ್ಮ ಯಕ್ಷಗಾನ ಕಲೆ. ನಮ್ಮ ಕನ್ನಡಕ್ಕೆ ಅದನ್ನು ನಮ್ಮ ಕಲೆ ಅಂತ ಹೇಳ್ಕೊಳ್ಳಿಕ್ಕೆ ಹೆಮ್ಮೆ ಅನ್ನಿಸ್ತದೆ. ಎಷ್ಟು ಅಂದರೆ ನನ್ನ ಬದುಕಿಗೆ ಎಲ್ಲವೂ ಯಕ್ಷಗಾನವೇ. ಇದಕ್ಕಿಂತ ಹೆಚ್ಚಿನ ಸಂತೋಷ ಏನು ಅಂತ ಕೇಳಲಿಕ್ಕಿಲ್ಲ. ಈ ವರ್ಷ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಬಂತು. ಒಬ್ಬ ಕಲಾವಿದನಿಗೆ ಇದಕ್ಕಿಂತ ದೊಡ್ಡ ಸಂತೋಷದ ವಿಷಯಗಳೇನುಂಟು? ಹಾಗಾಗಿ ಯಕ್ಷಗಾನ ನನಗೆ ಎಲ್ಲವೂ ಕೊಟ್ಟಿದೆ, ಸಂತೋಷವನ್ನು ಕೊಟ್ಟಿದೆ. ವೈದ್ಯಕೀಯ ಕ್ಷೇತ್ರದಲ್ಲಿ ಅಪಾರ ಸಾಧನೆಗಾಗಿ ಹೊಸ ವರ್ಷದ ಪ್ರಶಸ್ತಿ ಈ ಬಾರಿ ಡಾಕ್ಟರ್ ಸುರೇಶ್ ರಾವ್ ಅವರಿಗೆ ಲಭಿಸಿದೆ. ಮೂಲತಃ ಮಂಗಳೂರು ಜಿಲ್ಲೆಯ ಕಟೀಲಿನಲ್ಲಿ ಹುಟ್ಟಿ ಬೆಳೆದ ಡಾಕ್ಟರ್ ಸುರೇಶ್ ರಾವ್ ಇವರಿಗೆ ವೈದ್ಯಕೀಯ ಕ್ಷೇತ್ರದಲ್ಲಿ ಆಸಕ್ತಿ ಮೂಡಿ ಉತ್ತಮವಾಗಿ ಓದಿ ವೈದ್ಯಕೀಯ ವೃತ್ತಿಯನ್ನ ಆರಂಭಿಸುತ್ತಾರೆ. ಇವರಿಗೆ ಪ್ರಶಸ್ತಿ ಸಿಕ್ಕಿರುವುದು ಪ್ರಶಸ್ತಿಯ ಘನತೆ ಇನ್ನೂ ಹೆಚ್ಚಾದಂತಾಗಿದೆ. Sanjeevani Hospital stands out smugly amidst the hustle and crowd of Mumbai. The hospital that began in 1988 started functioning as a 14-bedded nursing home. Senior General Surgeon and Medical Director of Sanjeevani Hospital, Dr. Suresh Raw's dream project is now a 50-bedded multi-specialty hospital.
ನಾಯರ್ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪದವಿ ತರಗತಿಗೆ ಮೆರಿಟ್ ಆಧಾರದಲ್ಲಿ ಪ್ರವೇಶ ಪಡೆದು ಎಂಬಿಬಿಎಸ್ ಮತ್ತು ಶಸ್ತ್ರಚಿಕಿತ್ಸೆಯಲ್ಲಿ ಎಂಡಿ ಪದವಿ ಗಳಿಸಿದರು. ಡಾಕ್ಟರ್ ಸುರೇಶ್ ರಾವ್ ಅವರಿಗೆ ಆಸ್ಪತ್ರೆಯನ್ನು ನಿರ್ಮಿಸಬೇಕೆಂಬುದು ಕನಸಿನ ಯೋಜನೆಯಾಗಿದ್ದಿತ್ತು. 1988ರಲ್ಲಿ ಸಂಜೀವನಿ ಆಸ್ಪತ್ರೆಯನ್ನು ನಿರ್ಮಿಸುವ ಯೋಜನೆಯನ್ನು ಪ್ರಾರಂಭಿಸಿದರು. 14 ಹಾಸಿಗೆಗಳ ಆಸ್ಪತ್ರೆಯಾಗಿ ಪ್ರಾರಂಭವಾದ ಸಂಜೀವನಿ ಆಸ್ಪತ್ರೆಯು ನಿಧಾನವಾಗಿ ಸಂಪೂರ್ಣ ಸುಸಜ್ಜಿತ ಐಸಿಯು ಬೆಂಬಲದೊಂದಿಗೆ 50 ಹಾಸಿಗೆಗಳ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಾಗಿ ವಿಸ್ತರಿಸಿತು. ಅಲ್ಲಿ 20 ವರ್ಷಗಳ ಅವಧಿಯಲ್ಲಿ ಆರ್ಥಿಕವಾಗಿ ಹಿಂದುಳಿದ 5,000 ಕ್ಷಯ ರೋಗಿಗಳಿಗೆ ಉಚಿತವಾಗಿ ಉಪಚರಿಸಿದರು. ತಿಂಗಳಿಗೆ ಸುಮಾರು 300 ರಕ್ತ ಮರುಪೂರಣ ಚಿಕಿತ್ಸೆಗಳನ್ನು ಮಿತ ದರದಲ್ಲಿ ನಿರ್ವಹಿಸಲಾಗುತ್ತಿತ್ತು. ಗ್ರಾಮೀಣ ಪ್ರದೇಶ ಕಟೀಲಿನಲ್ಲಿ 100 ಹಾಸಿಗೆಗಳುಳ್ಳ ಆಸ್ಪತ್ರೆ ಸ್ಥಾಪಿಸಿ ನಿರ್ವಹಣೆಗಾಗಿ ಮಣಿಪಾಲ ಸಮೂಹದ ಆಸ್ಪತ್ರೆಗಳಿಗೆ ನೀಡಿದ್ದಾರೆ. ಇವರ ಸೇವೆ ಗುರುತಿಸಿ ಈ ಬಾರಿ ವೈದ್ಯಕೀಯ ಕ್ಷೇತ್ರದಲ್ಲಿ ಪ್ರಶಸ್ತಿ ಲಭಿಸಿದೆ. ಇವರನ್ನು ಟಿಯು ಸತೀಶ್ ಪೈ ಮತ್ತು ಲೆಫ್ಟಿನೆಂಟ್ ಜನರಲ್ ಡಾಕ್ಟರ್ ಎಂಡಿ ವೆಂಕಟೇಶ್ ರವರು ಸನ್ಮಾನಿಸಿದರು. ಪ್ರಶಸ್ತಿ ಸ್ವೀಕರಿಸಿದ ಬಳಿಕ ತಮ್ಮ ಅನುಭವವನ್ನು ಈ ರೀತಿಯಾಗಿ ಹಂಚಿಕೊಂಡಿದ್ದಾರೆ. Well, it is the hard work which you put in your profession and the dedication with which you keep doing good deeds. It somewhere or the other it will be picked up and recognized. And for me, I never expected that Karnataka Rajyotsava award will come till the previous day. And ultimately it is the good work done to the rural village at Katil. It has been recognized and I am just the recipient of that, and the full credit goes to the team which has worked together. In those days, Katil was a small rural village with very little education possible, and except up to 10th standard there was a school in Katil. Whereas after that we have to go to Mangalore or Manipal, Udupi to get into higher education, which is very difficult because traveling is a very tough time. So fortunately for me, my father was in Mumbai, so I could request him that I would like to do my further studies in Mumbai, and as the luck would have it, I could succeed in getting into the medicine on a merit, and I pursued it and went ahead with the post-graduation in MS, and that was a smooth sailing. But life in Katil was definitely extremely good in a rural village with a temple background. Like in any other profession, setting up a hospital is an extremely challenging task because it requires a good skill to run a hospital. You should have a good surgeon to give a good result to the society, and like competitions were already existing, so it was a tough time, but it is a dedication, hard work combined with the goddess Durga Parameshwari's blessings, we could achieve and come up to this stage. Medical field is definitely an important and it is worth it because there is a saying that health is the wealth. Today, if your health is good, you can achieve anything in this world. So, we are into a very prestigious, noble profession. If you take it that way and give a good result to the society at an affordable rate,
it is, I think, a very good profession. Even today, I would say medical education, medical practice is definitely, one should take it with more happiness and willing to work for the society. ಪ್ರಶಸ್ತಿ ಪುರಸ್ಕೃತರನ್ನು ಅಭಿನಂದಿಸಿ ಮಾತನಾಡಿದ ಮಾಹೆ ಕುಲಪತಿ ಲೆಫ್ಟಿನೆಂಟ್ ಜನರಲ್ ಡಾಕ್ಟರ್ ಎಂಡಿ ವೆಂಕಟೇಶ್, ವ್ಯವಹಾರ, ಕಲೆ, ಶಿಕ್ಷಣ, ವೈದ್ಯಕೀಯ ಕ್ಷೇತ್ರದಲ್ಲಿ ಅಪಾರ ಸಾಧನೆ ಮಾಡಿದ 4 ಸಾಧಕರನ್ನು ಸನ್ಮಾನಿಸಲು ನಮಗೆ ಸಂತೋಷವಾಗುತ್ತಿದೆ. ಈ ಸಾಧಕರು ತಮ್ಮ ಸೇವೆಯ ಮೂಲಕ ಸಮಾಜಕ್ಕೆ ಅಪಾರ ಕೊಡುಗೆ ನೀಡಿದ್ದಾರೆ ಎಂದರು. The Academy of General Education, Manipal Academy of Higher Education, Manipal Education and Medical Group and Manipal Media Network Limited jointly confer this New Year Award, and this has been going on for 8 decades to the personalities who have achieved exceptional stature in the fields ranging from business administration, medical education, art and culture to healthcare and philanthropy. It's a hallmark of visionaries that they conceive a reality that is beyond the grasp of ordinary and lay out plans to achieve that reality. This is true of education, business, healthcare, or arts and culture. Mr. Bhaskar Bhatt, Director in Tata Sons Private Limited, Titan Company, has created a mark for himself as a visionary business administrator in the Tata Group by donning several responsibilities in association with the group of over close to 40 years. His far-sighted ideas enabled Titan Company to expand its reach to diverse areas and emerge as a strong component of Tata Group. It's an honor to present our award to this illustrious business leader, and I'm grateful to Mr. Bhaskar Bhatt for acceptance of this New Year Award. The role of healthcare professionals has become increasingly significant in the world that we live today. The dignity and the relevance of the profession demands an enhanced level of commitment and empathy for fellow human beings. Dr. Pragya Rao, with a long-standing association of 32 years in the field of medical education, has led the way to create an enlightened educational environment. She has been instrumental in bringing in innovative approaches to the teaching-learning process in the field of healthcare. Her educational leadership skills and constant endeavor to enhance the faculty development in medical education have proved of immense value to the entire fraternity of Mahe. As a medical professional, it certainly makes me feel proud to be part of this ceremony where we honor an acclaimed personality for her commitment to the field of medical education. Thank you, Dr. Pragya Rao, for accepting this award and bringing grace to this event. ತುಳುನಾಡಿನ ವಿಶಿಷ್ಟವಾದ ಕಲೆಗಳಲ್ಲಿ ಒಂದಾದ ಯಕ್ಷಗಾನದ ಕಲಾವಿದರಲ್ಲಿ ಶ್ರೀಯುತ ಗೋಪಾಲಾಚಾರ್ಯರ ಕೊಡುಗೆ ವಿಶೇಷವಾಗಿ ಪರಿಗಣಿಸುವಂಥದ್ದು. ಸುಮಾರು 4 ದಶಕಗಳ ಕಾಲ ಈ ಕಲೆಗೆ ತಮ್ಮನ್ನು ಅರ್ಪಿಸಿದ್ದಾರೆ. ಈಗಿನ ಯುವಜನತೆ ನಾನಾ ರೀತಿಯ ಕಲೆಗಳಲ್ಲಿ ಆಸಕ್ತಿ ಹೊಂದಿದ್ದರೂ ಸ್ವಲ್ಪ ಸಮಯದ ನಂತರ ಆ ಕಲೆಗಳಿಂದ ವಿಮುಖರಾಗುತ್ತಾರೆ. ಇಂತಹ ಸಾಧಕರಿಂದ ಆ ಯುವಜನತೆ ಸ್ಫೂರ್ತಿ ಪಡೆಯಬೇಕು. ಯಾವುದೇ ಕಲೆಗೆ ಅಥವಾ ವಿದ್ಯೆಗೆ ತಮ್ಮ ಜೀವನವನ್ನು ಮುಡುಪಾಗಿಟ್ಟರೆ ಯೋಗ್ಯ ಗೌರವ ಸಮ್ಮಾನಗಳು ಹುಡುಕಿಕೊಂಡು ಬರುತ್ತವೆ ಎಂಬುದಕ್ಕೆ ಶ್ರೀ ಗೋಪಾಲಾಚಾರ್ಯರ ಪ್ರಶಸ್ತಿಗಳ ಪಟ್ಟಿಯೇ ಸಾಕ್ಷಿ. ಇಂತಹ ಶ್ರೇಷ್ಠ ಕಲಾವಿದರನ್ನು ಈ ಸಂದರ್ಭದಲ್ಲಿ ಗೌರವಿಸುತ್ತಿರುವುದು ನಮ್ಮೆಲ್ಲರಿಗೂ ಸಂತಸದ ವಿಷಯ. ಹೊಸ ವರ್ಷದ ಪ್ರಶಸ್ತಿಯನ್ನು ಅಂಗೀಕರಿಸಿದ್ದಕ್ಕಾಗಿ ಶ್ರೀಯುತ ಗೋಪಾಲಾಚಾರ್ಯ ತೀರ್ಥಹಳ್ಳಿಯವರಿಗೆ ಧನ್ಯತಾ ಭಾವವನ್ನು ಅರ್ಪಿಸುತ್ತೇನೆ. Dr. Suresh S. Rao, Medical Director of Sanjeevani Hospital, Mumbai, is a supreme example of the role of enlightened medical professionals in enhancing societal health care. Under his guidance, Sanjeevani Hospital, Mumbai and Durga Sanjeevani Manipal Hospital, Katil have demonstrated the value of charitable health care by catering to the thousands of needy and poor patients with quality medical assistance. His philanthropic deeds extend to multiple aspects of societal concerns
and he is indeed a role model to be emulated. I have personally known him for over a year and a half now, and what strikes me is his commitment and his simplicity. We are honored by your acceptance of this award, Dr. Suresh Rao. May your compassionate acts continue to inspire medical professionals in the future. ಮಣಿಪಾಲ ಸಮೂಹ ಸಂಸ್ಥೆಗಳಿಂದ ಕೊಡಮಾಡುವ ಈ ಪ್ರಶಸ್ತಿಗೆ ಮುಂದಿನ ವರ್ಷದಲ್ಲಿ ಇನ್ನೂ ಹಲವಾರು ಸಾಧಕರು ಭಾಜನವಾಗಲಿ ಎಂದು ಹೇಳುತ್ತಾ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸುತ್ತಿದ್ದೇವೆ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜಿವರ್ಲ್ಡ್ 24